ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ಚಂದನಂತ ವ್ಲಾಗ್ಸ್. ಸೊ ನಾನು ಇನ್ನೊಂದು ರೆಸಾರ್ಟ್ ಬಗ್ಗೆ, ನಾವು ಹೋಗಿದಂಥ ಇನ್ನೊಂದು ತುಂಬ ಒಳ್ಳೆ ರೆಸಾರ್ಟ್ ಬಗ್ಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇದು ವಯನಾಡಲ್ಲಿ ಮೌಂಟೇನ್ ಶ್ಯಾಡೋಸ್ ಅಂತ ಹೇಳಿ. ಸೊ ರೆಸಾರ್ಟ್ ಬಂದು ಸುತ್ತ ಲೇಕ್ ಇದೆ. ಸೊ ಇದು ಮೌಂಟೇನ್ ಮೇಲಿದೆ, ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ನಾವು ಇಲ್ಲಿ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ಅಂತ ಹೋಗಿದ್ವಿ ಈ ಒಂದು ರೆಸಾರ್ಟಿಗೆ. ರೆಸಾರ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ವಯನಾಡ್ ಕೇಳಬೇಕು, ವಯನಾಡಲ್ಲಿ ಇನ್ನೂ ತುಂಬ ಚೆನ್ನಾಗಿರೋ ರೆಸಾರ್ಟ್ಸ್ ಇದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿಗೆ. ಸೊ ನಾವು ರೆಸಾರ್ಟ್ ಎಂಟರ್ ಆದ ತಕ್ಷಣ ಸೊ ನಾವು ಇಲ್ಲಿ ಬುಕ್ ಮಾಡಿದ್ದು ಓನ್ಲಿ 1 ನೈಟ್ ಆ್ಯಂಡ್ 2 ಡೇಸಿಗೆ ಅಷ್ಟೇ ಬುಕ್ ಮಾಡಿದ್ದು. ಸೊ ಅಲ್ಲಿ ಹೋಗಿ ನಾವು ಚೆಕ್-ಇನ್ಗೆ ಎಂಟರ್ ಆಗಬೇಕಿತ್ತು. ಸೊ ಚೆಕ್-ಇನ್ ನಮಗೆ ಮೇ ಬಿ 1 o'clock ಇದ್ದಿದ್ದು ಅನಿಸುತ್ತೆ. ಸೊ ಚೆಕ್-ಇನ್ ಆಗೋದಕ್ಕಿಂತ ಮುಂಚೆ ನಮ್ಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ನಾವು ವ್ಯೂನ ನೋಡ್ತಿದ್ವಿ ಮುಂದೆ ಹೋಗಿ. ಸೊ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಪ್ಲೇ ಏರಿಯಾಗೆಲ್ಲ ಹೋಗಿ ಆಟಾಡಿ ಮತ್ತೆ ನೆಕ್ಸ್ಟು ರೂಮ್ ಎಂಟರ್ ಆದ್ವಿ. ಸೊ ರೂಮ್ ಎಂಟರ್ ಆದಾಗ ನಮಗೆ 104 ರೂಮ್ ಕೊಟ್ಟಿದ್ರು. ಸೊ ರೂಮ್ ಎಂಟರ್ ಆದ ತಕ್ಷಣವೇ ತುಂಬ ಖುಷಿಯಾಯಿತು. ಸೊ ರೂಮು, ವ್ಯೂ, ಹಾಗೆ ಅದರದ್ದು ಇಲ್ಲಿ ಕೂಡ ತುಂಬ ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ರೂಮ್ ಕಾಣ್ತಿರ್ಬೋದು. ಟಿ ವಿ, ದೆನ್ ಫ್ರೂಟ್ಸ್ ಸ್ವಲ್ಪ ಇಟ್ಟಿದ್ದು, ಫ್ರೂಟ್ಸ್ ಏನೇನು ಬೇಕೋ ಅಲ್ಲಿ, ರೆಫ್ರಿಜರೇಟರ್ ಎಲ್ಲ ಇಟ್ಟಿದ್ರು. ಸೊ ಇದು ಬಂದು ನಮ್ಮ ರೂಮಿನ ವ್ಯೂ, ಬಾಲ್ಕನಿ. ಸೊ ಇದು ಸುತ್ತ ಹರಿತಿರೋ ಲೇಕ್. ಸೊ ನಾವು ತಗೊಂಡಿದ್ದು ವಿತ್ ಪೂಲ್ ವಿಲ್ಲ ತೊಗೊಂಡಿದ್ವಿ ನಾವು. ಸೊ ಇಲ್ಲಿಂದ ನೆಕ್ಸ್ಟು ಸೊ ಇಷ್ಟು ರೂಮು. ಸೊ ರೂಮಿಂದ ನೆಕ್ಸ್ಟ್ ನಾವು ಎಂಟರ್ ಆಗೋದು ಈ ಕಡೆ ನಮಗೆ ಬಾತ್ರೂಮ್ ಇದೆ. ಸೊ ಬಾತ್ರೂಮ್ ಅಂತೂ ಸಖತ್ತಾಗಿದೆ. ಇದು ಹೊರಗಡೆ ಮಾಡಿರೋದು. ಸೊ ನಾವು ಪೂಲ್ ತೊಗೊಂಡು ಇದನ್ನ ಮಿರರ್ ಇಲ್ಲಿ ಈ ಕಡೆ ಬಂದಿದೆ. ಸೊ ಇದು ಪೂಲ್. ಸೊ ದಿಸ್ ಇಸ್ ಪೂಲ್ ವಿಲ್ಲ ಆ್ಯಂಡ್ ಇದು ಬಾತ್ರೂಮ್. ಸೊ ನೋಡ್ತಿರ್ಬೋದು, ಚೆನ್ನಾಗಿದೆ ಬಾತ್ರೂಮ್ ಕೂಡ. ಅದನ್ನು ಒಳಗಡೆ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಷ್ಟು ರೂಮು. ಸೊ ಅದಾದಮೇಲೆ ನಾವು ಒನ್ ಡೇ ನೈಟ್ 2 ಡೇಸ್ ಆಯಿತು ಅಲ್ಲಿಂದ ಚೆಕ್ಔಟ್ ಆಗ್ತಿದ್ವಿ. ಸೊ ಚೆಕ್ಔಟ್ ಆಗಬೇಕಿದ್ರೆ ಹಾಗೆ ಬಗಿಲ್ ಹೋಗ್ತಿರ್ಬೇಕಿದ್ರೆ ಒಂದು ವೀಡಿಯೋನ ಮಾಡಿದೆ. ಕೆಳಗಡೆ ಸಹ ರೂಮ್ ಇದೆ. ಇದೆಲ್ಲ ಲೇಕ್ ವ್ಯೂ, ಇದೆಲ್ಲ ಕೆಳಗಡೆ ಇರೋದು. ಸ್ವಲ್ಪ ಲೇಕ್ ವ್ಯೂ ಇದೆ, ಒಂದು ಜಕೂಸಿ ಇದೆ, ಒಂದು ಪೂಲ್ ವಿಲ್ಲ ಇದೆ. ಸೊ ಇಷ್ಟೆಲ್ಲ ನಲ್ಲಿ ಟೈಪ್ಸ್ ಆಫ್ ರೂಮ್ಸ್ ಇದೆ. ಸೊ ನೆಕ್ಸ್ಟ್ ನಾವು ಚೆಕ್ಔಟ್ ಆಗೋಕ್ಕೆ ರಿಸೆಪ್ಷನ್ ಹತ್ರ ಬರಬೇಕಿತ್ತು. ಸೊ ನಾವು ಮೇಲೆ ಎಂಟ್ರಿ ಆದ್ವಿ. ಸೊ ಇದೆಲ್ಲ ಅಲ್ಲಿ ಕಾಣ್ತಿರೋಂಥ ರಿವರು. ಸೊ ನೆಕ್ಸ್ಟ್ ನಾವು ಬಂದಿದ್ದು ಅದೇ ಹೇಳಿದ್ನಲ್ಲ, ರಿಸೆಪ್ಷನ್ ಹತ್ರ ಬಂದ್ವಿ. ಸೊ ರಿಸೆಪ್ಷನ್ಗೆ ಹೋಗಲಿಕ್ಕೆ ಮೇಲೆ ಬರಬೇಕು ನಾವು. ಸೊ ಬಗ್ಗಿ ಸಹಾಯ ತೊಗೊಂಡು ಮೇಲೆ ಬಂದು ಇಲ್ಲಿ ಚೆಕ್ಔಟ್ ಆದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.